ತುಂಬಾ ದಿನಗಳ ನಂತರ ಲೈವ್ಗೆ ಬರ್ತಾ ಇದ್ದೀನಿ. ಯಾಕೆಂತಂದ್ರೆ ಸೌಜನ್ಯ ಹೋರಾಟ ತೀವ್ರಗೊಳ್ತಾ ಇದೆ. ಆ ಕಡೆ SIT ರಚನೆ ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ SIT ರಚನೆ ಮಾಡಿ ತನಿಖೆ ಮಾಡಿ ಅಂತ ಹೇಳಿದೆ. ಆದ್ರೆ ಈಗ ಬಿಜೆಪಿ ಅವರಿಗೆ ಒಂದು ಹೊಸ ಖ್ಯಾತೆ ತೆಗೆದುಬಿಟ್ಟಿದ್ದಾರೆ. ಏನಂದ್ರೆ SIT ರಚನೆ ಯಾಕೆ ಮಾಡಿದ್ರಿ? ಧರ್ಮಕ್ಕೆ ಹೆಸರು, ಧರ್ಮಾಧಿಕಾರಿಗಳಿಗೆ ಕೆಟ್ಟ ಹೆಸರು, ಧರ್ಮದ ವಿರುದ್ಧ ನೀವು ಹೋಗ್ತಿದ್ದೀರಾ ಅಂತ. ಅಯ್ಯೋ ಪೆದ್ರ, ಯಾವ ವಿಷಯಕ್ಕೆ ನೀವು ವಿರೋಧ ಮಾಡಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಿಲ್ವಾ? ಹೋಗ್ಲಿ, ಈತ ಒಂದು ಬಾಲಿಶವಾಗಿ ಅದು ಉತ್ತರ ನೀವು ಪ್ರಶ್ನೆ ಮಾಡ್ತಾ ಇದ್ರಲ್ಲ, ನಿಮ್ಗೆ ಏನ್ ಅನ್ಸಿದೆ? ವಿರೋಧ ಪಕ್ಷ ಬರೀ ವಿರೋಧ ಮಾಡಕ್ಕಿರೋದ? ಹೋಗ್ಲಿ, ಒಂದು ಒಳ್ಳೇದಕ್ಕಾರು ನೀವು ಸಪೋರ್ಟ್ ಮಾಡೋದಲ್ವಾ ಅಂತ. ಅಲ್ಲಿ ಬಂದಿರುವಂತ ಕಳಂಕವನ್ನ ನಿರ್ನಾಮ ಮಾಡೋದಕ್ಕೆ, ಆ ಕಳಂಕವನ್ನ ತೊಡೆದು ಹಾಕೋದಕ್ಕೆ ನೋಡಿ, ಎಷ್ಟು ವರ್ಷದಿಂದ ಸೌಜನ್ಯ ಪರ ಹೋರಾಟಗಾರರು ಬರ್ತಾ ಇದ್ರು. ಅದು ನೆನ್ನೆ ಮೊನ್ನೆ ಬಂದಿದ್ದಿಲ್ಲ, ಸುಮಾರು 10, 12, 13 ವರ್ಷದಿಂದ ಹೋರಾಟ ಮಾಡ್ಕೊಂಡ್ ಬಂದಿದ್ದಾರೆ. ಅಂದ್ರೆ ಅಲ್ಲಿ ಏನೋ ಇದೆ, ಸಮಥಿಂಗ್ ಏನೋ ಇದೆ ಅಂತ ಜನ ತಿಳ್ಕೊಳ್ತಾ ಇದಾರೆ. ಅಷ್ಟು ಹೋರಾಟಗಾರರು ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾತಾಡ್ತಿದ್ದಾರೆ, ಹೋರಾಟಗಳನ್ನು ಮಾಡ್ತಾ ಇದಾರೆ. ಅದಕ್ಕೊಂದು ಎಂಡ್ ಕೊಡ್ಬೇಕಲ್ವಾ? ಇಲ್ಲಿ ನೀವೇನೇನ್ ನೆನ್ಕೊಂಡಿದ್ರೆ ಹಿಂದೂ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡ್ತಾ ಇದಾರೆ, ಹಿಂದೂ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಹಿಂದೂ ದೇವಸ್ಥಾನಗಳನ್ನ ಟಾರ್ಗೆಟ್ ಆಗ್ತಿದ್ಯಾ? SIT ರಚನೆ ಮಾಡಿದ ಮಾತ್ರಕ್ಕೆ ಈಗ ಇನ್ನು ಇನ್ವೆಸ್ಟಿಗೇಷನ್ ಶುರುನೇ ಆಗಿಲ್ಲ, ಆಗಲೇ ಅದಕ್ಕೆ ಎಂಡ್ ಕೊಟ್ಬಿಟ್ರಪ್ಪ ಯಡಿಯೂರಪ್ಪನವರು. ಇನ್ನು ಅಶೋಕ್ ಅವರು ಒಂದ್ ಹೆಜ್ಜೆ ಮುಂದೆ ಹೋಗಿ ಇದೆಲ್ಲ ತಪ್ಪು, ಯಾವ್ದೋ ಕಮ್ಯುನಿಸ್ಟು, ಯಾವ್ದೋ ಮುಸ್ಲಿಂ ಹುಡುಗ ವಿಡಿಯೋ ಮಾಡ್ಬಿಟ್ಟಿದ್ದಾನೆ. ಯಾಕ್ರಿ ಇದು? ನಾನು ಬಿಜೆಪಿ ಮೇಲೆ ಒಂದಷ್ಟು ಸ್ವಲ್ಪ ಒಂದ್ ಒಳ್ಳೆ ಅಭಿಪ್ರಾಯನೂ ಕೂಡ ಇತ್ತು. ಯಾವ್ದಕ್ಕೂ ವಿರೋಧ ಮಾಡಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಿಲ್ವೇನ್ರಿ? ಈಗ ಸೌಜನ್ಯ ಪರ ಹೋರಾಟಗಾರರಲ್ಲಿ ಒಬ್ರು ಶಶಿಕಲಾ ಇದಾರೆ, ಮಾಡಿಸ್ತೀನಿ. ಏನ್ ನಡೀತಾ ಇದೆ ನಿಜಕ್ಕೂ ಕೂಡ? ಬಿಜೆಪಿ ಅವ್ರಿಗೆ ಈ SIT ರಚನೆ ಬೇಡವಾ? ಇನ್ವೆಸ್ಟಿಗೇಷನ್ ಬೇಡವಾ? ಹಾಗಾದ್ರೆ ಅಲ್ಲಿ ಕೊಲೆಗಳೇ ಆಗಿಲ್ವಾ? ಕಳೆ ಬರದೇ ಇಲ್ವಾ? ಯಾರೊಬ್ಬ ಬಂದು ಜಡ್ಜ್ ಮುಂದೆ ಬಂದು ಒಪ್ಕೊಳ್ತಾನೆ ಅಂತಂದ್ರೆ ಇಂಥ ಸಿವಿಯರ್ ಮ್ಯಾಟರ್ ಇದು. ಇನ್ನು ಅವನು ಅಗಿಯೋಕೆ ಶುರು ಮಾಡಿಲ್ಲ, ಆ ಕಳೆ ಬರ ತೆಗಿಯೋಕೆ ಶುರು ಮಾಡಿಲ್ಲ, ಅಸ್ಥಿ ಪಂಜರ ತೆಗಿಯೋಕೆ ಶುರು ಮಾಡಿಲ್ಲ, ಇನ್ನು ಕರ್ಕೊಂಡೇ ಹೋಗಿಲ್ಲ. ಅದನ್ನು ಕೂಡ ಇಷ್ಟು ದಿನ ಲೇಟ್ ಮಾಡಿದರೆ ಅಂದ್ರೆ ಅನುಮಾನ ಕಡಕ್ ಶುರು ಆಗುತ್ತೆ. ಅಲ್ಲಿ ಏನೋ ಇದೆ ಅಂತ ಅನುಮಾನ ಕಡಕ್ ಶುರು ಆಗುತ್ತಲ್ವಾ? ಯಾಕಂದ್ರೆ ಈ ಒಂದು ಸಬ್ಜೆಕ್ಟ್ ನ ಲೇಟ್ ಮಾಡಿದ್ರೆ ಅಲ್ಲಿ ಶುರು ಆಗತ್ತೆ ಅನುಮಾನ ಅಲ್ವಾ? ಈಗ ಸೌಜನ್ಯ ಪರ ಹೋರಾಟಗಾರ ಶಶಿಕಲಾ ಇದ್ದಾರೆ, ಮಾತನಾಡ್ತೀನಿ. ಹಲೋ ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಈಗ ರೈಟ್ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ಕೂಡ ನಮಸ್ತೆ. ಓಕೆ, ಥ್ಯಾಂಕ್ ಯು. ಈಗ SIT ರಚನೆ ಆಗಿದೆ, ಇನ್ವೆಸ್ಟಿಗೇಷನ್ ಶುರು ಆಗಿದೆ, ಆದ್ರೆ ಇನ್ನು ಕೆಲಸಗಳು ಆಗ್ತಾನೆ ಇಲ್ಲ. 2 ದಿನದ ಹಿಂದೆ ಅಷ್ಟೇ SIT ರಚನೆ ಆಯ್ತು. ಆಗ್ಲೇನೆ ರಾಜಕಾರಣಿಗಳು ಅಂದ್ರೆ ಬಿಜೆಪಿ ಅವರು, ಎಸ್ಪೆಷಲಿ ಬಿಜೆಪಿ ಅವರು ತನಿಖೆ ಮಾಡೋದೇ ದೊಡ್ಡದು ತಪ್ಪು. ಧರ್ಮಾಧಿಕಾರಿಗಳೇ ಕೆಟ್ಟ ಹೆಸರು, ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು, ಹಿಂದೂ ದೇವಸ್ಥಾನವನ್ನ, ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ತಾವು ನೋಡಿರ್ಬೋದು, ಟಾರ್ಗೆಟ್ ಮಾಡ್ತಿದ್ದಾರೆ. ಏನ್ ಹೇಳ್ತೀರಿ? ಎಷ್ಟು ವರ್ಷದಿಂದ ಹೋರಾಟ ಮಾಡ್ಕೊ ಬಂದಂತವ್ರು ಅಲ್ಲಿ ಏನು ಇಲ್ವಾ? ಏನು ಇಲ್ವೇ ಇಲ್ವಾ? ಧರ್ಮಸ್ಥಳದಲ್ಲಿ ಏನು ಹಾಗೆ ಇಲ್ವಾ? ಈ ವಿಚಾರದಲ್ಲಿ ಹೇಳುದಾದ್ರೆ, ಧರ್ಮಸ್ಥಳದ ಒಂದು ಏನೆಲ್ಲ ಹತ್ಯಾಕಾಂಡಗಳಿರ್ಬೋದು, ಅತ್ಯಾಚಾರ ಇರ್ಬೋದು, ಅನಾಚಾರ ಇರ್ಬೋದು, ಕೊಲೆ ಇರ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ಮಾತಾಡುವಾಗ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಅಂತ ಬರುವುದೇ ಇಲ್ಲ. ನೀವು ಗಮನಿಸಿರ್ಬೋದು, ಬೇರೆ ಎಲ್ಲ ಇಶ್ಯೂಗಳು, ರಾಜ್ಯದಲ್ಲಿ ನಡೆಯುವ ಎಲ್ಲ ಇಶ್ಯೂಗಳಿರ್ಬೋದು, ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಇಶ್ಯೂಗಳಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಅಂತ ಇರ್ತದೆ. ಒಂದು ನಾವು ಮಾಡಿದ್ದು ಸರಿ ಅಂತ ಹೇಳುದು, ಒಂದು ಅವರು ಮಾಡ್ತಾ ಇದ್ದಾರೆ ತಪ್ಪು ಅಂತ ಹೇಳುವಂತದ್ದು ಇರ್ತದೆ. ಆದ್ರೆ ನೀವು ಧರ್ಮಸ್ಥಳದ ವಿಷಯದಲ್ಲಿ ಗಮನಿಸ್ತಾ ಇರಬಹುದು, ಎರಡು ಪಕ್ಷಗಳು ಕೂಡ ಒಟ್ಟಾಗಿ, ಅಂದ್ರೆ ಏನೋ ಒಂಥರ ಅವರ ಒಳಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಾಗೆ ಮಾತಾಡ್ತಾರೆ, ವಿರೋಧವೇ ಇಲ್ಲ. ಈಗ ಯಾವುದೇ ಒಂದು ವಿಚಾರದಲ್ಲಿ ಅಲ್ಲಿ ತಪ್ಪು ನಡೆದಿದೆ ಅಂತ ಎರಡು ಪಕ್ಷದವರು ಹೇಳ್ತಾ ಇಲ್ಲ, ಅವರು ಸಮರ್ಥಿಸ್ತಾರೆ ಎರಡು ಪಕ್ಷ. ನೀವು ಗಮನಿಸ್ಬೇಕು, ಇದಕ್ಕೆ ಕಾರಣ ಏನಿರ್ಬೋದು ಅಂತ ತಿಳ್ಕೊಂಡ್ರೆ ಎರಡೂ ಪಕ್ಷಗಳಿಗೆ ಕೂಡ ಅವರು ಬೇಕು. ಯಾರು ಅಲ್ಲಿ ಅತ್ಯಾಚಾರ, ಅನಾಚಾರ, ಕೊಲೆ ಮುಂತಾದ ಎಲ್ಲ ಇದಕ್ಕೆ ಯಾರು ಅವರ ಹೆಸರು ಬರ್ತಾ ಉಂಟು ನೋಡಿ, ಆ ಒಂದು ಪ್ರಬಲರ ಹೆಸರು ಬರ್ತಾ ಇದೆ ನೋಡಿ, ಅವರನ್ನು ಉಳಿಸುವಂತ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಇದು ಈಗ ಅಲ್ಲ, ಕಳೆದ 12-13 ವರ್ಷದಿಂದ ಕೂಡ ಇದೇ ನಡೀತಾ ಉಂಟು. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಲಾಭ ಇದೆ, ಲಾಭ ಇದೆ ಅಲ್ಲಿಂದ. ಅವರಿಗೆ ಪಕ್ಷಗಳಿಗೆ ಎಲೆಕ್ಷನ್ ಫಂಡ್ ಬರ್ತದೆ, ಒಂದೊಂದು ಪಕ್ಷಕ್ಕೆ 100 ಕೋಟಿ ಎಲೆಕ್ಷನ್ ಫಂಡ್ ಕೊಡ್ತಾರೆ. ಆ ಎಲೆಕ್ಷನ್ ಫಂಡಿಗೋಸ್ಕರ 100 ಕೋಟಿ ಎಲೆಕ್ಷನ್ ಫಂಡ್ ಬರ್ತದೆ. ಈ ಎಲೆಕ್ಷನ್ ಫಂಡಿಗೋಸ್ಕರ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಲ್ಲವನ್ನು ಕೂಡ ಅಂದ್ರೆ ಅಲ್ಲಿ ನಡೆಯುವಂತ ಎಲ್ಲಾ ವಿಚಾರಗಳನ್ನು ಕೂಡ ಮುಚ್ಚಿಟ್ಟು ಅಲ್ಲಿ ಇರುವವರನ್ನು, ಪ್ರಬಲರನ್ನು ರಕ್ಷಿಸುವಂತ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಜನರು ಅರ್ಥ ಮಾಡಿಕೊಳ್ಬೇಕು.
ಇಲ್ಲಿ ಧರ್ಮ, ದೇವರು ಅಥವಾ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಅನ್ನುವಂತ ವಿಚಾರ ಬರುವುದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಏನು ಸತ್ಯ ಮತ್ತು ಅಸತ್ಯ, ನ್ಯಾಯ ಮತ್ತು ಅನ್ಯಾಯ, ಧರ್ಮ ಮತ್ತು ಅಧರ್ಮ, ಆಚಾರ ಮತ್ತು ಅನಾಚಾರ, ಇದರ ಮಧ್ಯೆ ನಡೆಯುವಂತ ಹೋರಾಟ ಸರ್ ಇದು. ಯಾವುದೇ ಕಾರಣಕ್ಕೂ ಇದರಲ್ಲಿ ಧರ್ಮ, ದೇವರು ಅಥವಾ ಇನ್ನೊಂದು ಮತ್ತೊಂದು ಧಾರ್ಮಿಕ ಭಾವನೆಗೆ ಧಕ್ಕೆ ಅನ್ನುವಂತ ವಿಚಾರ ಬರುವುದಿಲ್ಲ. ಇದು ಬೇಕಂತಲೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ? ರಾಜಕಾರಣಿಗಳು ಕ್ರಿಯೇಟ್ ಮಾಡಿ ಜನಸಾಮಾನ್ಯರ ತಲೆ ಒಳಗೆ ಒಂದು ಹುಳ ಬಿಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೇಗೆ ಆಗ್ತದೆ? ಇದು ನಿಜವಾಗಿ ಕೂಡ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಉಂಟಲ್ಲ, ಇದು ಒಂದು ಅಣಕ, ಒಂದು ಇದು ಮಾರಕವಾದಂತ ಒಂದು ಹೌದೌದು, ಖಂಡಿತವಾಗಿಯೂ ಈ ತರ ನಡೀತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಕಂಟಿನ್ಯೂ ಆಗ್ತಾ ಹೋದ್ರೆ ಪ್ರಬಲರು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಸ್ಥಿತಿ ಬರ್ತದೆ. ಧರ್ಮ ಮತ್ತು ದೇವರು, ಧರ್ಮ ಮತ್ತು ದೇವರನ್ನುವಂತ ಒಂದು ಗುರಾಣಿಯನ್ನು ಮುಂದಿಟ್ಟುಕೊಂಡು ಏನೇ ಅನಾಚಾರ ಮಾಡಬಹುದು, ಯಾವುದನ್ನು ಕೂಡ ಮಾಡಬಹುದು, ನಾವು ಸೇಫ್ ಆಗ್ಬಹುದು, ನಮ್ಗೆ ರಾಜಕಾರಣಿಗಳ ಒಂದು ಕೃಪಾ ಕಟಾಕ್ಷ ಇದೆ ಅಂತ ಅವರು ತಿಳ್ಕೊಳ್ಳುವ ಮಟ್ಟಕ್ಕೆ ಬರ್ತದೆ. ಒಟ್ಟಾರೆ ನಾವು ನಾವೇ ಹೊಡೆಸ್ಕೊಂಡಂಗೆ ಹೊಡಿರಿ ಹೊಡಿರಿ ನಮ್ಗೆ ಅಂತ ಬೆನ್ ಕೊಟ್ಟಂಗೆ ನಾವೇ. ಹೌದು 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 ಸರ್. ಮತ್ತೆ ಸಂವಿಧಾನ ವಿರೋಧಿ ನಡೆ, ನೀವು ಸಂವಿಧಾನ ವಿರೋಧಿ ನಡೆ ಇದು. ಇಷ್ಟು ವರ್ಷದಿಂದ ಹೋರಾಟ ಮಾಡ್ತಿದ್ರಲ್ಲ ಶಶಿಕಲಾ ಅವ್ರೆ, ಇಲ್ಲಿ ಏನಾದ್ರೂ ಹುರುಳಿಲ್ಲ ಅನ್ನೋದೇ ಆದ್ರೆ, ಸತ್ಯ ಇಲ್ಲ ಅನ್ನೋದಾದ್ರೆ ಯಾವತ್ತೋ ಮುಗ್ದೋಗ್ಬಿಡ್ತಾ ಇತ್ತು. ಖಂಡಿತ ಖಂಡಿತ. ಅನೇಕ ವಿಷಯಗಳು ಈಗ ಹೌದು. ಈಗ ನೋಡಿ, ಸೌಜನ್ಯ ವಿಚಾರವನ್ನೇ ನಾವು ಇದು ಅರ್ಥ ಮಾಡಿಕೊಳ್ಬೇಕು. ಸೌಜನ್ಯನ ಒಂದು ಕೇಸ್ ಏನಿದೆ ನೋಡಿ, ಅದನ್ನು ಎಲ್ಲಾ ರೀತಿಯಲ್ಲಿ ಮುಗಿಸುವಂತ ಪ್ರಯತ್ನಗಳಾಗಿದೆ. ಅದರಲ್ಲೂ ಪ್ರಥಮವಾಗಿ ಅದು ಏನು ಇನ್ವೆಸ್ಟಿಗೇಷನ್ ಹಂತದಲ್ಲಿ ಇರುವಾಗ್ಲೇ ಅದರಲ್ಲಿ ಇರುವಂತ ಸಾಕ್ಷಿಗಳನ್ನು ಮುಗಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಎಲ್ಲಾ ರೀತಿಯಲ್ಲಿ ಅದನ್ನು ಒಂದು ಏನ್ ಹೇಳ್ತಾರೆ, ಮುಚ್ಚಿ ಹಾಕುವಂತ ಕೆಲಸ ಸಮರ್ಥವಾಗಿ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಮತ್ತು ರಾಜಕೀಯ ವ್ಯಕ್ತಿಗಳು ಸೇರಿಕೊಂಡು. ಆದ್ರೂ ಕೂಡ ಸೌಜನ್ಯ ವಿಚಾರ ಮತ್ತೆ 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 ಮುನ್ನೆಲೆಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಅಲ್ಲಿ ಆಗಬಾರದ್ದಾಗಿದೆ, ಅನಾಚಾರ ಆಗಿದೆ, ಅತ್ಯಾಚಾರಗಳು ಆಗಿದೆ, ಆ ಧಾರ್ಮಿಕ ಪವಿತ್ರವಾದ ಒಂದು ನಮ್ಮ ಕ್ಷೇತ್ರ ಇದೆ ನೋಡಿ, ಅಲ್ಲಿಗೆ ಕಳಂಕ ಬಂದಿದೆ, ಅದನ್ನು ತೊಡೆದು ಹಾಕ್ಲೇಬೇಕು ಅಂತ ಅಲ್ಲಿರುವಂತ ದೇವರು ಮಂಜುನಾಥ ಸ್ವಾಮಿ ಕೂಡ, ಅನ್ನಪ್ಪ ಸ್ವಾಮಿ ಕೂಡ ಅವರೇ ನಿರ್ಣಯ ಮಾಡಿದಂತೆ ಕಾಣ್ತಾ ಉಂಟು ನಮ್ಗೆ. ಆ ತರದಲ್ಲಿ ಒಂದು ಸೌಜನ್ಯ ವಿಚಾರ ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಉಂಟು. ಅದರ ಅರ್ಥ ಏನಂತ ಹೇಳಿದ್ರೆ, ಇದಕ್ಕೆ ನ್ಯಾಯ ಸಿಗದೆ ಅವಳು ಖಂಡಿತ ವಿರಮಿಸುವುದಿಲ್ಲ ಅಂತ ನಮ್ಗೆಲ್ಲರಿಗೂ ಅರ್ಥ ಆಗ್ಬೇಕು. ಸೌಜನ್ಯ ಶಕ್ತಿ ಹೌದು ಖಂಡಿತ. ಅದಾದ ನಂತರ ಯಾವ್ದು ಕೂಡ ಅಲ್ಲಿ ಕೊಲೆಗಳಾಗ್ಲಿಲ್ಲ. ಇಲ್ಲ ಇಲ್ಲ ಯಾವ್ದಂದ್ರೆ ನೀವು ಹೋರಾಟಗಾರರೆಲ್ಲ ನಿಂತ ನಂತರ. ಹೌದು ಹೌದು. ಆ ನಂತರ ಅದನ್ನು ಗಮನಿಸಬೇಕು, ಜನಸಾಮಾನ್ಯರು ಅದನ್ನ ಅರ್ಥ ಮಾಡಿಕೊಳ್ಬೇಕು. ಅಲ್ಲಿ ತನಕ ಅಷ್ಟೆಲ್ಲ ಆಗಿದೆ, ಆ ನಂತರ ಯಾಕೆ ಆಗ್ಲಿಲ್ಲ ಅಂತ ತಿಳ್ಕೊಳ್ಬೇಕಲ್ಲ. ಇದೆಲ್ಲ ಸಾಮಾನ್ಯ ಜ್ಞಾನ, ಯಾರು ಹೇಳಿಕೊಡ್ಬೇಕಾಗಿಲ್ಲ. ನಾವು ಹೇಳಿದ್ದ ಮಾಹಿತಿಯಲ್ಲೇ ಉಂಟು ಅಲ್ವಾ, ಎಷ್ಟು ಕೊಲೆಗಳಾಗಿದೆ. ತನಿಖೆ ಶುರು ಮಾಡಿ ಅಂತ ಹೇಳಿದರೆ ಈಗ 20 ದಿನಗಳ ಮೇಲಾಯ್ತು, ಮುಸುಗುದಾರಿ ಬಂದು ಜಡ್ಜ್ ಮುಂದೆ ಒಪ್ಕೊಂಡಿದ್ದಾನೆ. ಆಕ್ಚುಲಿ ಇಲ್ಲ, ಎಲ್ಲೆಲ್ಲಿ ಈ ಶವಗಳು ಹೂತಿಟ್ಟಿದ್ರೆ ನಾನು ತೋರಿಸ್ತೀನಿ ಅಂತ. ಯಾಕೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇಲ್ಲ? ಇಲ್ಲಿ ಲೇಟ್ ಮಾಡೋದ್ರಿಂದ ಅನುಮಾನ ಮತ್ತೆ ಕಾಡೋಕ್ ಶುರು ಆಗತ್ತಲ್ಲ, ಊಹಾಪೋಹಗಳು ಮತ್ತೆ ಶುರು ಆಗತ್ತಲ್ವಾ? ಊಹಾಪೋಹಗಳು ಅಂತ ಬೇಕಾದ್ರೆ ಮಾತಾಡ್ಬಿಡ್ತಾರೆ. ಖಂಡಿತ ಸರ್, ಇದು ಅನುಮಾನ ಮಾತ್ರ ಅಲ್ಲ, ಇದೊಂದು ರೀತಿಯಲ್ಲಿ ಉಂಟಲ್ಲ ನಮ್ಗೆ ಸಾಮಾಜಿಕ ದುರಂತ ಅಂತ ಹೇಳ್ಬೋದು. ಅಂದ್ರೆ ಒಂದು ತರ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಇದ್ದೇವಾ ಅಂತ ನಾವೇ ಒಂದು ಬಾರಿ ಸಂಶಯ ಪಡುವಂತ ಮಟ್ಟಕ್ಕೆ ಬಂದು ನಿಂತಿದೆ ಇದು. ಯಾಕೆಂತ ಹೇಳಿದ್ರೆ, ಈಗ ನೋಡಿ, ಧನಂಜಯ ಸರ್ ಸುಪ್ರೀಂ ಕೋರ್ಟ್ ನ ಲಾಯರ್ ಹೇಳಿದ್ರು. ಧನಂಜಯ ಸರ್ ಏನ್ ಹೇಳಿದ್ರು, ಒಬ್ಬ ಕಳ್ಳ ಕದ್ದು ತಂದ ವಸ್ತು ತನ್ನ ಕಿಸೆಯೊಳಗೆ ಉಂಟು, ಒಂದು ಅಮೂಲ್ಯವಾದ ವಸ್ತು ಯಾವುದೇ ಇರಲಿ, ಒಂದು ಚೈನ ಒಂದು ವಾಚ್ ಕದ್ದುಕೊಂಡು ಬಂದಿದ್ದಾನೆ, ಅವನ ಕಿಸೆಯೊಳಗೆ ಉಂಟು ಅಂತ ಅವನೇ ಒಪ್ಕೊಂಡಿದ್ದಾನೆ. ಅವನು ಬಂದು ಎದುರು ನಿಂತಿದ್ದಾನೆ, ಅವನಿಗೆ ಕದ್ದಾದ್ಮೇಲೆ ಅವನಿಗೆ ಪಾಪ ಪ್ರಜ್ಞೆ ಆಗಿದೆ, ನಾನು ಕಳ್ಳತನ ಮಾಡಬಾರ್ದು ಇತ್ತು ಅಂತ. ಈಗ ಅವನು ಬಂದು ಹೇಳ್ತಾ ಇದ್ದಾನೆ, ನೋಡಿ ನಾನು ಕದ್ದಿದ್ದೇನೆ, ತಪ್ಪು ಮಾಡಿದ್ದೇನೆ, ನನ್ನ ಹತ್ರ ಉಂಟು ಆ ವಸ್ತು ಅಂತ ಹೇಳುವಾಗ ಅದು ಅವರು ಏನ್ ಮಾಡ್ಬೇಕು, ಪೊಲೀಸ್ನವರಲ್ಲಿ ವ್ಯವಸ್ಥೆ ಅವರೇನ್ ಮಾಡ್ಬೇಕು, ಆ ಕಿಸೆಯಲ್ಲಿ ಯಾವ ಕಿಸೆಯಲ್ಲಿದೆ
ಶರ್ಟ್ ನ ಜೇಬಿನೊಳಗಿದೆಯಾ, ಪ್ಯಾಂಟಿನ ಜೇಬಿನೊಳಗಿದೆಯಾ ಅಂತ ಹುಡುಕುವ ಕೆಲಸ ಮಾಡ್ಬೇಕು ಹೊರತು ರಿಕವರಿ ಮಾಡ್ಕೋಬೇಕು ಅದನ್ನ ವಾಪಸ್ ಬೇರೆ ತಗೋಬೇಕು. ಬೇರೆ ನೀನು ಎಲ್ಲಿಂದ ತಂದೆ, ಯಾರದ್ದು ತಂದೆ, ಹೇಗೆ ತಂದೆ, ಅದು ನಿಜವಾ, ನಿನ್ನದು ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಒಂದು ಹಾಸ್ಯಾಸ್ಪದ ವಿಚಾರ ಏನಿದೆ ಹೇಳಿ? ಇದು ಹಾಸ್ಯಾಸ್ಪದ ಅವ್ನ ಮೇಲೆ ವಿಚಾರ ಅನುಮಾನ ಅಲ್ವಾ? ಪುರಸ್ಕರಾಗ್ಬಿಟ್ಟಿದ್ದಿಲ್ಲ. ಅವ್ನು ಯಾಕೆ ಬಂದ ಅನ್ನೋದು ಹೌದು, ಅನುಮಾನ. ಖಂಡಿತ. ಅವ್ನ ಹಿನ್ನೆಲೆ ಏನು, ಅವ್ನು ಯಾಕೆ ಖಂಡಿತ. ಬಂದ, ಯಾರು ಕಳಿಸಿದ್ರು, ಆ, ಈ ಇನ್ವೆಸ್ಟಿಗೇಷನ್ ಮಾಡೋದಕ್ಕಿಂತ ಇಷ್ಟು ದಿನ ನೀವು 12-13 ವರ್ಷ ಹೋರಾಟ ಮಾಡ್ತಿದ್ರಲ್ವಾ, ಈಗ ಅವ್ನು ಬಂದು ಒಪ್ಕೊಂಡಿರೋದಕ್ಕೂ ನೀವು ಹೋರಾಟಗಳು ಮಾಡ್ತಿರೋದಕ್ಕೂ ಇಲ್ಲೇನು ಗಟ್ಟಿತನ ಇದೆ, ಇಲ್ಲೇನೋ ಸತ್ವ ಇದೆ ಅಂತಂದಾಗ ಕರ್ಕೊಂಡು ಹೋಗಿ ಹುಡುಕ್ಸೋಂತ ಕೆಲಸಗಳನ್ನ ಮಾಡ್ಬೇಕು. ಇನ್ನು ಏನ್ ಪ್ಲಾನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಿಲ್ಲ. ಹೌದೌದು. But ಇದು ನಿಜವಾಗ್ಲೂ ಹೇಳ ಎಲ್ಲ ನಿಜವಲ್ಲೂ ಶಶಿಕೌರೆ, ಪ್ರತಿಯೊಬ್ಬ ಹೇಳಿ. SIT ತನಿಖೆಯಿಂದ ಸತ್ಯ ಆಚೆ ಬರುತ್ತಾ ಇಲ್ಲ ಇದು ಮುಚ್ಚೋಗಿ ಮತ್ತೆ ಹೊಸತನ ಆಗತ್ತೆ ಅಂದ್ರೆ ಸತ್ಯ ಹಂಗೆ ಭೂಗತ ಆಗ್ಬಿಡುತ್ತಾ? ನಮ್ಮೆಲ್ಲರ ಒಂದು ನಿರೀಕ್ಷೆ ಮತ್ತೆ ಆಶಯ ಏನು ಅಂತ ಹೇಳಿದ್ರೆ ಇದು ಮುಚ್ಚಿ ಹೋಗ್ಬಾರ್ದು ಅಂತ. ಅಲ್ಲ, ಈ ಇದು ಕ್ಷಣಕ್ಕೆ ಮುಚ್ಚಿ ಹೋದ್ರೆ ಇದು ಖಂಡಿತವಾಗಿಯೂ ನಮ್ಮ ಒಂದು ಇದಕ್ಕೆ ವ್ಯವಸ್ಥೆಗೆ ಒಂದು ಇದು ದೊಡ್ಡ ಒಂದು ಏನ್ ಹೇಳ್ತೇವ ಅಣಕ ಮಾಡಿದಂತ ಆಗ್ತದೆ ಅಂತ. ಅಂದ್ರೆ ದೇಶಾದ್ಯಂತ ಇದು ಸಂಚಲನ ಸೃಷ್ಟಿ ಮಾಡ್ತಾ ಹೌದು. ಇರೋದು. ಈಗ SIT ಹೌದು. ತನಿಖೆ ಆಗಿದೆ, ಇಡೀ ಕೆಲವೊಂದು ದೇಶ. ಬೆಳವಣಿಗೆಗಳು ಏನ್ ನಡೀತಾ ಇದೆ ಶಶಿಕೌರೆ, ಹೌದು. ಇದನ್ನ ಈ ಕ್ಷಣಕ್ಕೆ ನೋಡಿದಾಗ ಸೌದ್ ಎಲ್ಲೋ ಒಂದು ನ್ಯಾಯ ಸಿಗುತ್ತೆ ಅನಿಸ್ತಾ ಇದೆಯಲ್ಲ, ಡೌಟ್ ಬರ್ತಾ ಇದೆ. ಇಲ್ಲ ಖಂಡಿತ ನ್ಯಾಯ ಸಿಗ್ತದೆ. ಯಾಕೆಂತ ಹೇಳಿದ್ರೆ ನೋಡಿ, ಒಂದು ಇಂಥ ಒಂದು ವಿಚಾರಗಳನ್ನು ಮುಂದಿಟ್ಟುಕೊಂಡು ನ್ಯಾಯ ಕೊಡ್ಲೇಬೇಕು ಅಂತ ಒಂದು ಹೊರಟಿರುವ ಒಂದು ವರ್ಗ ಇದೆ ನೋಡಿ. ಒಂದು ಲಾಯರ್ಗಳಿರ್ಬೋದು, ಒಳ್ಳೊಳ್ಳೆ ಲಾಯರ್ಗಳು, ಒಂದು ಒಳ್ಳೊಳ್ಳೆ ಪೊಲೀಸ್ ಆಫೀಸರ್ಸ್ಗಳು, ಇದು ಎಲ್ಲ ಕೂಡ ಮತ್ತೆ ಹೋರಾಟಗಾರರು, ಇದೆಲ್ಲರೂ ಕೂಡ ಏನ್ ಗೊತ್ತುಂಟ, ಈ ವ್ಯವಸ್ಥೆಯನ್ನು ಸರಿ ಮಾಡ್ಬೇಕು ಅಂತಲೇ ಪಣ ತೊಟ್ಟವರು. ಸಾಕಷ್ಟು ಅಡೆತಡೆಗಳಿರ್ಬಹುದು, ಅವರಿಗೆ ಪ್ರೆಷರ್ ಇರ್ಬಹುದು, ಎಲ್ಲವೂ ಇದೆ. ಆದ್ರೂ ಕೂಡ ನಾವು ಇದನ್ನು ಮಾಡಿಯೇ ಮಾಡ್ತೇವೆ ಅಂತ ಹೊರಟವರು. ಆಗಿರುವಾಗ ಖಂಡಿತ ನ್ಯಾಯ ಸಿಗ್ತದೆ ಅಂತ ನಮ್ಮದೆಲ್ಲರದ್ದು ಭರವಸೆ. ಓಕೆ, ನ್ಯಾಯಾಂಗ ವ್ಯವಸ್ಥೆಯಿಂದ ನ್ಯಾಯ ಸಿಗ್ಬೇಕು. ಈಗ ಕಾರ್ಯಾಂಗ ಕೆಲಸ ಮಾಡ್ತಿಲ್ವಲ್ಲ ಇಲ್ಲಿ ಸರಿಯಾಗಿ? ಕಾರ್ಯಾಂಗವನ್ನು ಕೆಲಸ ಮಾಡ್ಲಿಕ್ಕೆ ಶಾಸಕಾಂಗ ಬಿಡ್ತಿಲ್ಲಲ್ಲ ಸರ್. ಶಾಸಕಾಂಗ ನೋಡಿ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಲ್ಲ ಕೂಡ ಸರಿಯಾಗಿ ಒಂದು ಹೊಂದಾಣಿಕೆಯಿಂದ ಕೆಲಸ ಮಾಡ್ತಾ ಇಲ್ಲ. ಅಂದ್ರೆ ಅವರನ್ನು ಬಿಡ್ತಾ ಇಲ್ಲ. ಒಟ್ಟಲ್ಲಿ ದುಡ್ಡು ಎಲ್ಲ ಆಟ ಆಡ್ತಾ ಇದೆ, ಕಾಂಚನ ಬಿಡ್ತಾ ಇಲ್ಲ. ಅದು ನೀವು ಕೇಳಿರ್ಬೋದು, ಕುರುಡು ಕಾಂಚಾನ ಕುಣಿತಲಿತ್ತು, ನನ್ಗನ್ಸುತ್ತೆ ಮೊದ್ಲೇ ಒಂದಷ್ಟು ಜನಕ್ಕೆ ಹಣ ಗಿಣ ಎಲ್ಲ ಕೊಟ್ಬಿಟ್ಟು ಅವ್ರ ವೀಕ್ನೆಸ್ ಎಲ್ಲ ಇವ್ರು ಇಟ್ಕೊಂಡು ಇವ್ರು ಕೇಳಿದಂಗೆ ಆಟ ಆಡ್ತಿದಾರೇನೋ ಅಂತ. ಅದರಿಂದಾಗಿ ಇವರು ತನಿಖೆ ಮಾಡ್ಲಿಕ್ಕೆ ಮುಂದೆ ಹೋಗ್ತಿಲ್ಲ. ಆ ಕಡೆ ಈಗ ನೋಡಿ ಬಿಜೆಪಿಯವರು, ಅಶೋಕ್, ಯಡಿಯೂರಪ್ಪನವರು, ರೆಡ್ಡಿ ಇವರೆಲ್ಲ ಮಾತಾಡ್ತಾರೆ, ಅಲ್ಲಿ ಏನೂ ಆಗಿಲ್ಲ, ಏನೂ ಇಲ್ಲ, ಧಕ್ಕೆ ಆಗತ್ತೆ, ಅವಮಾನ ಆಗತ್ತೆ ಅಂತ. ಇನ್ನು ಶುರುನೇ ಆಗಿಲ್ವಲ್ಲ, ಯಾಕೆ ಇವು ಬಾಯಿ ಬಡ್ಕತಾ ಇದಾವೆ? ಇವು ಏನ್ ಬಂದಿರೋದು? ಆಮೇಲೆ ನಮ್ ಜನರು ಕೂಡ ನೆಕ್ಸ್ಟ್ ನೋಡಿ ಅಂತವನ್ನೇ ಗೆಲ್ಸೋದು. ಅವರಿಗೆ ನೋಡಿ ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರಲ್ಲ, ನಾಚಿಕೆ ಹಾಕ್ಬೇಕು ಅವರಿಗೆ. ಯಾಕೆಂತ ಹೇಳಿದ್ರೆ ಕೇವಲ ಬಿಜೆಪಿ ಅವರಲ್ಲ, ಕಾಂಗ್ರೆಸ್ ನ ಕೆಲವು ನಾಯಕರು ಕೂಡ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ನೋಡುವಾಗ ಅಸಹ್ಯ ಅನಿಸ್ತದೆ ನಮ್ಗೆ. ಯಾಕೆಂತ ಹೇಳಿದ್ರೆ ನೋಡಿ, ಅಲ್ಲಿ ಧಾರ್ಮಿಕ ಭಾವನೆಗೆ ಧಕ್ಕೆ ಬರೋ, ಹೌದು, ಧಾರ್ಮಿಕ ಭಾವನೆ, ಹೌದು, ಧಾರ್ಮಿಕ ಭಾವನೆಗೆ ಧಕ್ಕೆ, ಧಾರ್ಮಿಕ ಶ್ರದ್ಧೆಗೆ ಧಕ್ಕೆ, ಧಾರ್ಮಿಕ ಒಂದು ವಿಚಾರಗಳಿಗೆ ಧಕ್ಕೆ ಆಗುವಂತದ್ದಲ್ಲಿ ಏನಿಲ್ಲ. ಅಲ್ಲಿ ಏನಿದೆ, ದೇವಸ್ಥಾನದ ವಿಚಾರವೇ ಬೇರೆ. ಅಲ್ಲಿ ಅನಾಚಾರ, ಅತ್ಯಾಚಾರ, ಕೊಲೆ, ಇಂಥ ಎಲ್ಲ ಆಪಾದನೆಗಳು ಏನಿದೆ ನೋಡಿ, ಅದು ನಿಜವಾಗಿ ಧಾರ್ಮಿಕ ಒಂದು ಶ್ರದ್ಧಾ ಕೇಂದ್ರಕ್ಕೆ ಬರುವಂತ ಒಂದು ಕಳಂಕ. ಆ ಹೆಸರುಗಳೆಲ್ಲ ತೊಡೆದು ಹೋಗ್ಬೇಕು. ಅಲ್ಲಿ ಅದು ನಡೆದಿದೆಯಾ ನಡೆದಿಲ್ಲವ ಅಷ್ಟೇ ಈಗ ಇರುವಂತದ್ದು ವಿಚಾರ. ನಡೆದಿಲ್ಲ ಆದ್ರೆ ಭಾರಿ ಖುಷಿ ನಮ್ಗೆ. ಯಾಕೆಂತ ಹೇಳಿದ್ರೆ ನಮ್ಮ ಒಂದು ಪವಿತ್ರವಾದ ಕ್ಷೇತ್ರ ಅದು, ನಮ್ಮ ಎಲ್ಲರ ಹಿಂದೂಗಳ ಶ್ರದ್ಧಾ ಕೇಂದ್ರ. ಅಲ್ಲಿ ಅಂತದ್ದು ನಡೆದಿಲ್ಲ ಅಂತ ತನಿಖೆಯಲ್ಲಿ ಬಂದ್ರೆ ನಮ್ಗೆ ಬಹಳ ಖುಷಿ. ಯಾರು ಕೂಡ ಅವರ ಮೇಲೆ ಇದು ಮಾಡ್ತಾ ಇಲ್ಲ. ನಮ್ಗೆ ಏನು ಅಂತ ಹೇಳಿದ್ರೆ, ಅಲ್ಲಿ ಅಂತದ್ದಾಗಿದ್ರೆ ನಮ್ಮ ಪವಿತ್ರ ಕ್ಷೇತ್ರಕ್ಕೆ ಅದು ಒಳ್ಳೇದಲ್ಲ, ಅದು ಧಕ್ಕೆ ಆಗ್ತದೆ, ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ತದೆ. ಈಗ ಬಂದಿರೋ ಉದ್ದೇಶ, ಬಂದಿರೋ ಆರೋಪಗಳು ಮುಕ್ತ ಆಗ್ಬಿಟ್ರೆ ಸಾಕಲ್ಲ. ಏನ್ ತಪ್ಪಾಗಿದೆ, ಏನ್ ಸರಿಯಾಗಿ ಒಬ್ಬ ವ್ಯಕ್ತಿ ಹಿಂದೆ ಹೋಗ್ತಾ ಇದ್ರೆ ಇವರು ಧಾರ್ಮಿಕ ಅನ್ನೋಂತ ಹೆಸರು ಇಟ್ಕೊಂಡು ಒಬ್ಬ ವ್ಯಕ್ತಿ ಹಿಂದೆ ಹೋಗ್ತಾ ಇದ್ರೆ ನಾನು ಹೇಳ್ತಿರೋದು ಅಲ್ಲ ಆಗಿಲ್ವಾ? ಒಂದ್ ತನಿಖೆ ಮಾಡಿದ್ರೆ ಮುಗಿದೋಗ್ಬಿಡುತ್ತಲ್ವಾ? ಅಂದ್ರೆ ಲೇಟ್ ಆಗ್ತಾ ಇದೆ ಅಂದ್ರೆ ಎಲ್ಲೋ ಅನುಮಾನಗಳು ಜಾಸ್ತಿ ಆಗುತ್ತಲ್ವಾ? ಹೌದು, ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ ಇದು.
ಇದ್ರಲ್ಲಿ ಏನಿದೆ ನೋಡಿ, ಇಷ್ಟು ವರ್ಷಗಳ ಕಾಲ ನಾವು ಸೌಜನ್ಯ ವಿಷಯದಲ್ಲಿ ಹೋರಾಟ ಮಾಡ್ತಾ ಇರುವಾಗ ಸಂತೋಷ್ ರಾವ್ ನಿರಪರಾಧಿ ಅಂತ ಹೊರಗೆ ಬಂದ ಮೇಲೆ ನಾವೇನು ಈಗ ಹೋರಾಟ ಮಾಡ್ತಾ ಇದ್ದೇವೆ, ಆಗ ಪ್ರತಿಯೊಬ್ರು ನಮ್ಗೆ ಕೇಳೋ ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ, ನಿಮ್ಮ ಹತ್ರ ಸಾಕ್ಷಿ ಇದ್ರೆ ಕೊಂಡೋಗಿ ಕೋರ್ಟಿಗೆ ಕೊಡ್ಬೋದಲ್ಲ, ನಿಮ್ಗೆ ಸಾಕ್ಷಿ ಇದ್ರೆ ನಿಮ್ಗೆ ಅದಕ್ಕೆ ಏನ್ ಬೇಕು ಅದನ್ನ ಮಾಡ್ಕೊಂಡು ಹೋಗ್ಬೋದಲ್ಲ, ಯಾಕೆ ನೀವು ಇದು ಸಾಮಾಜಿಕ ಜಾಲತಾಣದಲ್ಲಿ ಬೊಬ್ಬೆ ಹಾಕ್ತೀರಿ, ಯಾಕೆ ಯೂಟ್ಯೂಬ್ ಅಲ್ಲಿ ಯಾಕೆ ಬೊಬ್ಬೆ ಹಾಕ್ತೀರಿ, ಫೇಸ್ಬುಕ್ ಅಲ್ಲಿ ಯಾಕೆ ಬರೀತೀರಿ ಅಂತ ನಮ್ಗೆ ಪ್ರಶ್ನೆ ಬರ್ತಾ ಇತ್ತು. ಈಗ ನೋಡಿ, ಇವರು ಸಾಕ್ಷಿ, ದೂರುದಾರ ಸಾಕ್ಷಿ, ಅವನು ಬಂದು ಬಾಗಿಲಲ್ಲಿ ನಿಂತಿದ್ದಾನೆ ನೋಡಿ, ನಾನು ಸಾಕ್ಷಿ ತೋರಿಸ್ತೇನೆ ಅಂತ ಬಾಗಿಲಲ್ಲಿ ಬಂದು ನಿಂತಿದ್ದಾನೆ. ಈಗ ಏನ್ ಮಾಡ್ಬೇಕು, ಹೌದಾ ಅಲ್ವಾ, ಅವನು ಹೇಳಿದ್ದು ಸತ್ಯವ ಸುಳ್ಳ ಅಷ್ಟೇ ಇರುವುದಲ್ವಾ ಸರ್ ಅದರಲ್ಲಿ? ಇಲ್ಲ, ಅವನು ಒಂದು ವೇಳೆ ಸುಳ್ಳು ಹೇಳಿದ್ರೆ ಅವನಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು, ಅವನಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು. ಒಂದು ವೇಳೆ ಅವನು ಹೇಳಿದ್ರಲ್ಲಿ ಸತ್ಯ ಇದ್ರೆ, ಅಲ್ಲಿ ಅವನು ಊತಿದ್ದು ಹೌದು ಅಂತಾದ್ರೆ ಅವನು ಅಗಿದು ತೋರಿಸ್ತಾನೆ. ಅಗಿದು ತೋರಿಸಿದ್ಮೇಲೆ ಏನ್ ಮುಂದಿನ ಪ್ರೊಸೆಸ್ ಆಗ್ಬೇಕು, ಏನ್ ಪ್ರೊಸೀಜರ್ಗಳಿದೆ, ಅದು ಮುಂದೆ ಕಾನೂನು ಪ್ರಕಾರ ನಡೀತದೆ, ಎಲ್ಲ ತನಿಖೆ ನಡೀತದೆ. ಅದು ಯಾರ್ದು ಏನು DNA ಮ್ಯಾಚ್ ಮಾಡುವ ಕೆಲಸಗಳಿರ್ಬಹುದು, ಪ್ರತಿಯೊಂದು ಕೂಡ ಆಮೇಲೆ ನಡೆಯುವ ಪ್ರಾಸೆಸ್. ಇವರಿಗೆ ಈಗಲೇ ಯಾಕೆ ಚಿಂತೆ ಆಗಿದೆ ಅಂತ ಹೇಳುದು ನಾನು. ಈಗ ಧಾರ್ಮಿಕ ಶ್ರದ್ಧಾ ಕೇಂದ್ರಕ್ಕೆ ತೊಂದರೆ ಆಗುವಂತ ವಿಚಾರ ಅಲ್ಲಿ ಏನಿದೆ? ಹಾಗಾದ್ರೆ ನಾನ್ ಕೇಳುದು, ಕೊಲೆ, ಅತ್ಯಾಚಾರ, ಅನಾಚಾರ, ಅಲ್ಲಿ ಏನು ಎಲ್ಲ ಬೇಡದ್ದು ಏನೆಲ್ಲ ಆಗಿದೆ ನೋಡಿ, ಭೂ ಕಬಳಿಕೆ ಅದೆಲ್ಲ ಆಗಿದೆ ನೋಡಿ, ಅದರಿಂದ ಧಾರ್ಮಿಕ ಶ್ರದ್ಧಾ ಕೇಂದ್ರಕ್ಕೆ ಯಾವುದೇ ರೀತಿಯ ತೊಂದರೆ ಆಗುದಿಲ್ವಾ? ಅದಕ್ಕೆ ಆಗುದಿಲ್ವಾ? ಹಾಗಾದ್ರೆ ಅಲ್ಲಿ ನ್ಯಾಯದ ಬಗ್ಗೆ ಮಾತಾಡಿದಾಗ ಊಟದ್ದನ್ನು ತೆಗೆದು ಅದು ಇನ್ವೆಸ್ಟಿಗೇಷನ್ಗೆ ಪ್ರಾರಂಭ ಮಾಡಿದ್ರೆ ಮಾತ್ರ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ತದಾ? ಇದು ಯಾವ ರೀತಿಯ ಒಂದು ಇದು ವಿಪರ್ಯಾಸ ಅಲ್ವಾ? ನೋಡಿ, ಅಲ್ಲಿ ಆಗಿದೆ ಅಂತ ಹೇಳಿದ್ರೆ ಯಾವುದೇ ಧಕ್ಕೆ ಆಗುದಿಲ್ಲಂತೆ. ಆದದನ್ನು ತೋರಿಸಿಕೊಟ್ರೆ, ನ್ಯಾಯಕ್ಕೆ ಪ್ರಶ್ನೆ ಮಾಡಿದ್ರೆ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ತದಂತೆ. ಈ ಎಲ್ಲ ಲೀಡರ್ಗಳು ಈ ರೀತಿ ಮಾತಾಡ್ತಾ ಇದ್ದಾರೆ. ಇದರಲ್ಲಿ ನಾಚಿಕೆ ಆಗ್ಬೇಕು, ನಾಚಿಕೆ ಆಗ್ಬೇಕು ಇಂಥ ಮಾತುಗಳನ್ನ ಆಡ್ಲಿಕ್ಕೆ. ಇವರನ್ನೆಲ್ಲ ನಾವು ಇದು ಓಟ್ ಹಾಕಿ ಗೆಲ್ಲಿಸಿ ಅಲ್ಲಿ ಕೂತ್ಕೊಳಿಸಿದ್ದೇವಲ್ಲ, ನಮ್ಗೆ ಚಪ್ಪಲಿಯಲ್ಲಿ ನಾವು ಹೊಡ್ಕೊಳ್ಬೇಕು. ಅಂತ ಒಂದು ನಾಚಿಕೆ ಕೇಳಿನ ವಿಷಯ ಇದು. ಪಬ್ಲಿಕ್ ಪರವಾಗಿ, ಜನಗಳ ಪರವಾಗಿ, ಅವರ ಕೂಗಿನ ಪರವಾಗಿ ಇರಬೇಕಾದವರು ಇವರು ಹಣದ ಪರವಾಗಿ ಇದ್ದಾರೆ ಅಂದ್ರೆ ಇವ್ರಿಗೆ ಯಾವ ಧೈರ್ಯ ಅಂದ್ರೆ ಮತ್ತೆ ಜನ ಅವ್ರಿಗೆ ಓಟ್ ಹಾಕ್ತಾರ ಅನ್ನೋ ಧೈರ್ಯ. ಯಾಕೆಂದ್ರೆ ಜನಕ್ಕೂ ಕೂಡ 1,000-2,000 ಅಲ್ಟಿಮೇಟ್ ಆ ಲಾಸ್ಟ್ ಡೇ ಕೊಟ್ಬಿಟ್ರೆ ಮುಗಿದೋಯ್ತು. ನಾನು ಅನೇಕ ಕಡೆ ಹೇಳ್ತಾ ಇರ್ತೇನೆ, ನೀವು ಕೊಟ್ಬಿಟ್ಟಂದ್ರೆ 5 ವರ್ಷ ಬಾಯಿ ಮುಚ್ಕೊಂಡಿರ್ಬೇಕು, ನಿಮ್ಮನೆ ಬಗ್ಗು ಬಡಿತಾರೆ ಅಂತ. ಈಗಲೂ ಹಂಗೆ ಆಗ್ತಿದೆ, ಯಾವಾಗ ಬದಲಾಗ್ತಾರೋ ಗೊತ್ತಿಲ್ಲ. ಒಟ್ಟಲ್ಲಿ ನಮ್ಗೇನು ಗೊತ್ತಾ ಶಶಿಕಲಾ ಅವ್ರೆ, ಇಲ್ಲಿ ಅನ್ಯಾಯ ಆಗಿದ್ಯಾ ಇಲ್ವಾ, ಕೊಲೆಗಳು ಆಗಿದ್ಯಾ ಇಲ್ವಾ, ತನಿಖೆ ಅಷ್ಟೇ. ನೀವು ಲೇಟ್ ಮಾಡಿದಷ್ಟು ನಾವು ಊಹಾಪೋಹಗಳು ಮಾಡ್ಕೊತಾ ಇರ್ತೀವಲ್ವಾ, ಯಾಕೆ ಲೇಟ್ ಮಾಡ್ತಾ ಇದ್ರೆ ಏನೋ ಇರ್ಬೇಕು ಅಲ್ವಾ, ಸತ್ಯ ಅಲ್ವಾ? ಹೌದೌದು. ಸೊ ಹಾಗಾಗಿ ಅದೇ ಹೇಳುದು. ಅದೇ ಈಗ ನೋಡಿ, ಅವರು ಏನೆಲ್ಲ ಮಾಡ್ತಾ ಇದ್ದಾರೆ ನೋಡಿ, ಅದರಿಂದ ಒಂದು ಕನ್ಫರ್ಮ್ ಆಗ್ತಾ ಉಂಟು, ಇದು ಪ್ರಬಲರೇ ಮಾಡಿದ್ದು ಅಂತ. ಏನು ಇವರೇನು ನವರಂಗಿ ಆಟ ಆಡ್ತಾ ಇದ್ದಾರೆ ನೋಡಿ, ಎಲ್ಲರೂ ರಾಜಕೀಯ ನಾಯಕರು ಎಲ್ಲರೂ, ಆ ಪಕ್ಷ ಈ ಪಕ್ಷ ಅಂತಲ್ಲ, ಎಲ್ಲ ರಾಜಕೀಯ ನಾಯಕರು ಏನೆಲ್ಲ ಇವರು ನವರಂಗಿ ಆಟ ಆಡ್ತಾ ಇದ್ದಾರೆ, ಇವರೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರಲ್ಲ, ಇದನ್ನು ನೋಡುವಾಗ್ಲೇ ಗೊತ್ತಾಗ್ತದೆ ಇದು ಖಂಡಿತ ನಡೆದಿದೆ, ಇಂಥದ್ದು ಉಂಟು ಅಲ್ಲಿ, ತನಿಖೆ ಮಾಡಿದಾಗ ಖಂಡಿತವಾಗಿಯೂ ಪ್ರಬಲರ ಹೆಸರು ಬರ್ತದೆ ಅಂತ ನಮ್ಗೆ ಕನ್ಫರ್ಮ್ ಮಾಡಿ ಕೊಡ್ತಾ ಇದ್ದಾರೆ ಇವರು. ಇವರು ಇದೇನ್ ಮಾಡ್ತಾ ಇದ್ದಾರೆ ಅದರಿಂದ ನಮ್ಗೆ ಕನ್ಫರ್ಮ್ ಆಗ್ತಾ ಉಂಟು. ಒಂದು ವೇಳೆ ನೋಡಿ, ಯಾರು ಅಪರಿಚಿತ ಅನಾಮಿಕ ವ್ಯಕ್ತಿ ದೂರುದಾರ ಬಂದು ಹೇಳಿದ ತಕ್ಷಣ ಈ ಪ್ರಾಸೆಸ್ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದ್ರೆ, ಆಗ ನಮ್ಗೆ ಯಾರ ಮೇಲೂ ಯಾವುದೇ ಡೌಟ್ ಬರುದಿಲ್ಲ. ಇದೆ ನೋಡುವ, ತನಿಖೆ ಆಗ್ತದೆ ಯಾರು ಅಂತ ಆಮೇಲೆ ಗೊತ್ತಾಗ್ತದೆ. ಇಂಥವನ್ನೇ ಅಂತ ಬೊಟ್ಟು ಮಾಡಿ ತೋರಿಸ್ಲಿಕ್ಕೆ ಆಗುದಿಲ್ಲ, ಅದು ತನಿಖೆಯ ನಂತರ ಗೊತ್ತಾಗುವ ವಿಚಾರ. ಆದ್ರೆ ತನಿಖೆ ಪ್ರಾರಂಭ ಆಗುವ ಮೊದಲೇ ತಡೆಯುತ್ತಾರೆ ಅಂತ ಹೇಳಿದ್ರೆ, ಒಬ್ಬ ಜನಸಾಮಾನ್ಯರು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ಇದರ ಹಿಂದೆ ಅಡ್ಡ ವ್ಯಕ್ತಿಗಳಿದ್ದಾರೆ ಅಂತ ಅಲ್ವಾ? ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ನೀವು ಇದನ್ನೊಂದು ಸಾಮಾನ್ಯ ಯಾರಾದ್ರೂ ವ್ಯಕ್ತಿಗಳು ಮಾಡಿದ್ರೆ ಇಷ್ಟೊತ್ತಿಗೆ ಏನಾಗ್ತಾ ಇತ್ತು ಹೇಳಿ ನೀವು? ಎಲ್ಲ ಅದಕ್ಕೆ ವಿರೋಧ ಪಕ್ಷದವರು ಬಂದು ದೊಡ್ಡ ಒಂದು ಮಟ್ಟದ ಲಾಭ ಆಗುತ್ತೋ ಅಷ್ಟು ಲಾಭ ಅಷ್ಟೇ. ಖಂಡಿತ. ಈ ಸೌಜನ್ಯ ವಿಚಾರದಲ್ಲಿ ಕೂಡ ಈಗ ಅಶೋಕ್ ಅವರೇನು ಮುಖ ಕೆಳಗೆ ಆಗಿ ಮಾತಾಡಿದ್ರೆ, ನೀವು ಒಂದು ಗಮನಿಸಬೇಕು, ಈ ಎಲ್ಲ ಸ್ಟೇಟ್ಮೆಂಟ್ ಕೊಡುವಂತ ಎಲ್ಲ ನಾಯಕರಿದ್ದಾರೆ ನೋಡಿ, ಅವರ ಮುಖ ಹೇಗಿದೆ ಅಂತ ಹೇಳಿದ್ರೆ, ಒಂದು ಕಳ್ಳತನ ಮಾಡಿ ಸಿಕ್ಕಿಬಿದ್ದವರ ಮುಖ ಇರ್ತದೆ, ಸುಳ್ಳು ಹೇಳಿ ಸಿಕ್ಕಿಬಿದ್ದವರ ಮುಖ ಇರ್ತದಲ್ಲ, ಆ ತರದ ಮುಖಭಾವ ಎಲ್ಲರದ್ದು. ನೀವು ನೋಡಿ ಗಮನಿಸಿ ನೀವು.
ಸಿ.ಟಿ. ರವಿ ಮಾತಾಡುವಾಗ ಗಮನಿಸಿ, ರಾಮುಲು ಮಾತಾಡುವಾಗ ಗಮನಿಸಿ, ಅಥವಾ ಇವರು ಜನಾರ್ದನ ರೆಡ್ಡಿ ಮಾತಾಡುವಾಗ ಗಮನಿಸಿರ್ಬೋದು, ಅಶೋಕ್ ಅವರು ಮಾತಾಡುವಾಗ ಗಮನಿಸಿರ್ಬೋದು, ಯಡಿಯೂರಪ್ಪ ಅವರು ಮಾತಾಡುವಾಗ ಗಮನಿಸಿರ್ಬೋದು, ಯುಟಿ ಖಾದರ್ ಮಾತಾಡಿದ್ರು. ಇವರೆಲ್ಲ ಮಾತಾಡುವಾಗ ನೀವು ಗಮನಿಸಿ, ಅವರ ಮುಖದಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೇವೆ ಅನ್ನುವಂತ ಒಂದು ಏನು ಪಾಪ ಪ್ರಜ್ಞೆ ಅಲ್ಲ, ಅದು ತಪ್ಪು ಮಾಡ್ತಾ ಇದ್ದೇವೆ ಅಂತ ಅವರಿಗೆ ಖಂಡಿತ ರಾಜಕಾರಣಿಗಳಿಗೆ ಪಾಪ ಪ್ರಜ್ಞೆ ಬರುದಿಲ್ಲ, ಅವರಿಗೆ ಅಳುಕು ಒಳಗಿನಿಂದ ನಾವು ಸುಳ್ಳು ಹೇಳ್ತಾ ಇದ್ದೇವೆ ಅಂತ ಅವರ ಮನಸ್ಸಿನಲ್ಲಿ ಉಂಟುಂಟ, ಅವರ ಮುಖದಲ್ಲಿ ನಿಮ್ಗೆ ಗೊತ್ತಾಗ್ತದೆ, ನೀವು ಸರಿಯಾಗಿ ಗಮನಿಸಿದ್ರೆ ಗೊತ್ತಾಗ್ತದೆ ಅವರು ಮಾಡ್ತಾ ಇರುವುದು ಏನು ಪ್ರಬಲರ ರಕ್ಷಣೆ. ಮತ್ತೆ ಇಷ್ಟೆಲ್ಲ ಆದ್ರೂ ನ್ಯಾಯ ಸಿಗುತ್ತೆ ಅಂತ ಹೇಗೆ ಅನ್ಕೊಂಡಿದ್ದೀರಾ? ಯಾವ ಭರವಸೆ ಇದೆ ನಿಮ್ಗೆ? ಸರ್, ಇನ್ನು ಕೂಡ ನಮ್ಗೆ ನ್ಯಾಯಾಂಗದ ಮೇಲೆ ಭರವಸೆ ಇದೆ ಖಂಡಿತ. ಮತ್ತೊಂದು ವಿಚಾರ, ನೀವು ಇದರಲ್ಲಿ ನಾನು ಸೌಜನ್ಯ ವಿಚಾರ ಇರ್ಬೋದು, ಎಲ್ಲ ವಿಚಾರಗಳನ್ನು ನಾವು ಗಮನಿಸುವಾಗ ಇದು ಇಷ್ಟು ದೊಡ್ಡ ಕ್ರಾಂತಿ ಸೃಷ್ಟಿ ಮಾಡಿದ್ದು ಯೂಟ್ಯೂಬರ್ಸ್, ಅವರಿಗೆ ಇದರದ್ದು ಕ್ರೆಡಿಟ್ ಹೋಗ್ತದೆ. ಈಗ ಯಾರ್ಯಾರೋ ದೊಡ್ಡ ದೊಡ್ಡ ಮೀಡಿಯಾಗಳು ಎಲ್ಲ ಸ್ಯಾಟಲೈಟ್ ಚಾನಲ್ಗಳು ಬಂದು ಇಲ್ಲಿ ಎಲ್ಲ ಇದು ಮಾಡ್ತಾರೆ, ಆದ್ರೆ ನಾನು ಇದರ ಕ್ರೆಡಿಟ್ ಎಲ್ಲ ಕೊಡೋದು ಯೂಟ್ಯೂಬರ್ಸಿಗೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಸೌಜನ್ಯ ವಿಚಾರವನ್ನು ಮನೆ ಮನೆಗೆ ತಲುಪಿಸಿದ್ದು ಯೂಟ್ಯೂಬರ್ಸ್. ಆಮೇಲೆ ಈಗ ಸಮೀರ್ ಬಂದ ಮೇಲೆ ದೊಡ್ಡ ಮಟ್ಟದಲ್ಲಿ ಎಲ್ಲರ ಮನೆ ಮನೆಗೆ ಹೋಯ್ತು ಇದು, ದೊಡ್ಡ ಇಡೀ ರಾಜ್ಯಕ್ಕೆ ಸಂಚಲನ ಸೃಷ್ಟಿ ಮಾಡಿದ್ದೇ ಯೂಟ್ಯೂಬರ್ಸ್. ಈಗ ಆಯ್ತು, ಈಗ ಹಾಗಾಗಿ ಹೇಳಿ ಸರ್. ಈಗ ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಮಹೇಶ್ ತಿಮ್ರೋಡಿ ಅವರು, ನೀವು ನಿಮ್ಮ ಟೀಮ್ ಅವರು ಎಲ್ಲರಿಗೂ ಏನು ಹೋರಾಟಗಳು ಮಾಡ್ತೀರಿ, ಮತ್ತೆ ನಾವು ಕರೆ ಕೊಟ್ಟಿದ್ದೀರ ಅಂತಲ್ಲ, ಮತ್ತೆ ನಾ ಕರೆ ಕೊಡುವಂತ ನಮ್ಮ ಏನು ಇದು ನಮ್ಮದೀಗ ಏನ್ ಬೇಡಿಕೆಗಳಿದೆ ಅಂದ್ರೆ ಇದನ್ನು ತನಿಖೆ ಆಗಬೇಕು ಅಂತ. ಈ ಬೇಡಿಕೆಗೆ ಸರಿಯಾಗಿ ಸ್ಪಂದಿಸದಿದ್ರೆ ಖಂಡಿತವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ಲೇಬೇಕಾಗ್ತದಲ್ಲ. ಜನಾಭಿಪ್ರಾಯ ನೋಡಿ, ಈಗ ಜನಾದೇಶ ನಮ್ಮ ಅಣ್ಣ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಒಂದ್ಸಲ ಮಾತಾಡುವಾಗ ಹೇಳಿದ್ದು ನೀವು ಕೇಳಿರ್ಬೋದು, ಇದಕ್ಕೆ ನ್ಯಾಯ ಸಿಗ್ತದ ಅಂತ ನಿಮ್ಗೆ ಭರವಸೆ ಇದೆಯಾ ಅಂತ ಎಲ್ಲ ಚಾನಲ್ನವ್ರು ಬಂದು ಅವ್ರ ಹತ್ರ ಕೇಳುವಾಗ ಅವ್ರು ಹೇಳಿದ್ರು, ಇಲ್ಲ ನೀವು ಮುಂದಿನ ದಿನಗಳಲ್ಲಿ ನೋಡ್ತಾ ಇರಿ, ಖಂಡಿತವಾಗಿ ಇದಕ್ಕೆ ಜನಾದೇಶ ಬರ್ತದೆ ಅಂತ ಹೇಳಿದ್ರು ಅವರು. ಇದಕ್ಕೆ ನಾವಲ್ಲ, ಜನಾದೇಶ ಬರ್ತದೆ, ಜನರೇ ಎದ್ದು ನಿಂತು ನ್ಯಾಯ ಕೇಳುವಂತ ಸಮಯ ಬರ್ತದೆ ಅಂತ ಖಂಡಿತ ಈಗ ಬಂದಿದೆ. ಅದು ಈಗ ಬಂದಿದೆ, ಪ್ರತಿಯೊಬ್ಬನು ಅರ್ಥ ಮಾಡಿಕೊಂಡಿದ್ದಾನೆ. ಇದನ್ನು ಮಾಡಿರುವವರು ಸಾಮಾನ್ಯರಲ್ಲ, ಪ್ರಬಲರು. ಇಷ್ಟೊತ್ತು ನಾವೆಲ್ಲ ಹೇಳುವಾಗ ಬೇರೆ ಬೇರೆ ಟೀಕೆಗಳು ಟಿಪ್ಪಣಿಗಳು ಬರ್ತಾ ಇತ್ತು. ಈಗ ಜನರು ಬದಲಾಗ್ತಾ ಇದ್ದಾರೆ. ಬದಲಾವಣೆ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಇದೇ ಶಾಸಕಾಂಗ ವ್ಯವಸ್ಥೆ, ಇದೇ ಒಂದು ಕಾರ್ಯಾಂಗ ವ್ಯವಸ್ಥೆ ಮಾಡ್ತಾ ಇದೆ. ಜನರಿಗೆ ಗೊತ್ತಾಗುವಂತೆ ಶುರುವಾದಾಗ ಅಟ್ಲೀಸ್ಟ್ ವಿರೋಧ ಪಕ್ಷದವರಾದ್ರು ಆಯ್ತಪ್ಪ ನಡೀಲಿ, ಇದು ಮೇಲೆ ಕಳಂಕನ ತೊಡಗಿಸ್ಕೊಳ್ಳೋಣ, ಈ ಕಪ್ಪು ಮಸಿ ಏನ್ ಬಳಿತಾ ಇದ್ರು ಅದನ್ನ ಕ್ಲೀನ್ ಮಾಡ್ಸೋಣ ಅಂತ ಟೀಮ್ ಅವ್ರಿಗೂ ಸಪೋರ್ಟ್ ಮಾಡ್ಬೇಕಾಯ್ತು, SIT ಟೀಮ್ ಅವ್ರಿಗೆ ಸಪೋರ್ಟ್ ಮಾಡ್ಬೋದಾಗಿತ್ತು. ಆದ್ರೆ ನೀವ್ ಹೇಳ್ದಂಗೆ ಎಲ್ಲರೂ ಒಟ್ಟಾಗಿ ಸೇರ್ಕೊಂಡಿರೋದ್ರಿಂದ ನಮ್ಗೆ ನ್ಯಾಯ ಸಿಗುತ್ತೆ ಅನ್ನೋದೇ ಡೌಟ್ ಆಗ್ತಿದೆ. ಅಲ್ಲ ಸತ್ಯ ಆಚೆ ಬರುತ್ತಾನೋ ಡೌಟ್ ಅಷ್ಟೇ, ನ್ಯಾಯ ಅಲ್ಲ, ಸತ್ಯ ಆಚೆ ಬರುತ್ತೆ ಅನ್ನೋದೇ ಡೌಟ್. ನಮ್ಗೆ ಖಂಡಿತ ಈ ಬಾರಿ ಖಂಡಿತ ಭರವಸೆ ಇದೆ. ಯಾಕೆಂತ ಹೇಳಿದ್ರೆ ಒಳ್ಳೆ ಒಂದು ನಮ್ಗೆ ಇದು ವಕೀಲರ ತಂಡ, ಅವರ ಮೇಲೆ ನಮ್ಗೆ ಖಂಡಿತ ನಂಬಿಕೆ ಇದೆ. ಒಂದು ಆಗ್ಲೇಬೇಕು ಅಂತ ಹೊರಟ ತಂಡ ಅದು. ನಿಸ್ವಾರ್ಥವಾಗಿ ಒಂದು ಸಮಾಜದಲ್ಲಿ ಅನ್ಯಾಯ ನಡೆದದಕ್ಕೆ ನಾವು ಪ್ರಶ್ನೆ ಮಾಡಿ ಇದಕ್ಕೆ ನ್ಯಾಯ ತೆಗಿಸಿ ಕೊಡ್ಲೇಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೊರಟ ಒಂದು ತಂಡ ಇರುವ ಕಾರಣ ಖಂಡಿತ ಸಿಗ್ತದೆ. ಮತ್ತೊಂದು ನಾನು ಆಗ್ಲೇ ನಿಮ್ಗೆ ಹೇಳಿದೆ, ಜನಶಕ್ತಿ ಯಾವಾಗ ಒಂದು ಜೋರಾಗಿ ಇದ್ದಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ, ಜನ ಒಂದು ರೀತಿಯಲ್ಲಿ ಅವರ ಏನು ಪ್ರತಿರೋಧ ತೋರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಈ ಎಲ್ಲ ನಡೆಗಳ ವಿರುದ್ಧ, ಆಗ ಖಂಡಿತವಾಗಿಯೂ ಸರ್ಕಾರ ಇರ್ಬೋದು, ಪ್ರತಿಯೊಂದು ವ್ಯವಸ್ಥೆ ಕೂಡ ತಲೆಬಾಗ್ಲೇಬೇಕು. ಯಾಕೆಂತ ಹೇಳಿದ್ರೆ ಆಗ ಅವರಿಗೆ ಎಲ್ಲಕ್ಕಿಂತ ಮುಖ್ಯ ಆಗ್ತದೆ ಅವರ ಅಧಿಕಾರ. ರಾಜಕೀಯ ವ್ಯಕ್ತಿಗಳಿಗೆ ಏನ್ ಮಾಡೋದು, ಮತ್ತೆ ಅಂತವ್ರನ್ನ ಗೆಲ್ಲಿಸ್ಬಿಡ್ತಲ್ಲ, ಏನ್ ಮಾಡೋದು? ಇದನ್ನೆಲ್ಲ ನೆನ್ಪಿಟ್ಕೊಳ್ಳಲ್ವಲ್ಲ ನಮ್ ಜನ. ಹಿಂಗೆಲ್ಲ ತೊಂದ್ರೆ ಆಯ್ತು, ಇದೆಲ್ಲ ನ್ಯಾಯ ಕೊಡ್ತಿಲ್ಲ ಅಂತ ನೆನ್ಪಿಟ್ಕೊಳ್ಳಲ್ವಲ್ಲ ಅವರು. ನೆಕ್ಸ್ಟ್ ಮತ್ತೆ ಅವ್ರಿಗೆ ಊಟ ಹಾಕ್ಬಿಡ್ತಾರೆ. ಬಂದಿರಲ್ಲ ನೋಡಿ, 8-10 ಸಲ ಗೆದ್ದವ್ರು ಇದಾರೆ, 5-6 ಸಲ ಗೆದ್ದವ್ರು ಇದಾರೆ, 2-3 ಸಲ ಗೆದ್ದವ್ರು ಇದಾರೆ, ಎಲ್ಲ ಅವ್ರವ್ರನ್ನೇ ಗೆಲ್ಲಿಸ್ತಾ ಇದಾರಪ್ಪ. ಹೌದೌದು, ಇದು ನಮ್ಮ ದೇಶದ ಜನರಿಗೆ ಹೇಗೆ ಅಂತ ಹೇಳಿದ್ರೆ ನೋಡಿ ಸರ್, ಒಮ್ಮೆ ಎಂತ ಇಷ್ಟೆಲ್ಲ ಏನೆಲ್ಲ ನಡೀತಾ ಉಂಟಲ್ಲ ಅದು ಸ್ವಲ್ಪ ದಿನದಲ್ಲೇ ಮರ್ತೋಗ್ತದೆ ಅಂತ ಹೇಳಿದ್ರೆ ಅವರದ್ದು ಯೋಚನೆಗಳು, ಅವರ ಸ್ವಾರ್ಥ. ಎಲ್ಲಾ ಕಷ್ಟಗಳು ಬರೀ 2,000 ರೂಪಾಯಿ. ಹೌದು.
ಆದ್ರೆ ನಾವು ಈ ವಿಚಾರದಲ್ಲಿ ಹೇಗೆ ಅಂತ ಹೇಳಿ ಇಲ್ಲ, ಭರವಸೆಯಿಂದ ಸತ್ಯ ಆಚೆ ಬರುತ್ತೆ ಅಂತ ಅಷ್ಟೇ. ಆಗಿದ್ಯೋ ಬಿಟ್ಟಿದ್ಯೋ ಭರವಸೆ ಇಟ್ಕೊಂಡ್ರೆ ಸತ್ಯ ಆಚೆ ಬರುತ್ತೆ ಅಂತ. ಯಾಕಂದ್ರೆ ಇಷ್ಟು ದಿನ ಹೋರಾಟ ಮಾಡಿದ್ರಲ್ಲ, ಅದ್ರ ಮೇಲೆ ನಾವು ಹೇಳ್ಬೇಕು ಅನ್ನೋದ್ರೆ ಏನೋ ಇದೆ ಇಲ್ಲಿ ಅಂತ. ಯಾಕೆ ನಾನು ಒಂದಷ್ಟು ವಿಷಯಗಳ ಬಗ್ಗೆ ನಾವು ಹೋರಾಟ ಮಾಡಿದಾಗ ಆ ಸತ್ಯಕ್ಕೆ ಯಾರು ತುಂಬಾ ಲೇಟ್ ಮಾಡ್ತಾ ಹೋದ್ರು, ಅಂದ್ರೆ ಆ ಅಪರಾಧಿನ, ಆ ಸುಳ್ಳುಕೋರನ್ನ, ಆ ದೌರ್ಜನ್ಯ ಮಾಡಿದವನ್ನ ಸೇವ್ ಮಾಡ್ತಾ ಹೋಗ್ತಿದ್ರು. ಹಾಗಾಗಿ ನಂಗೆ ಅನಿಸ್ತದೆ ಸತ್ಯ ಇದೆ ಅಂತ. ನಿಮ್ಗೆ ಗೊತ್ತಾಗ್ತಾ ಇದೆ, ನೀವು ಸಹ ಒಬ್ಬ ಯೂಟ್ಯೂಬರ್ ಇದೆಲ್ಲ ನೋಡ್ತಾ ಇದ್ದೀರಿ, ನೀವು ಒಬ್ಬ ಚಾನಲ್ನವರು ಎಲ್ಲ ನೋಡ್ತಾ ಇದ್ದೀರಿ, ನಿಮ್ಗೆ ಗೊತ್ತಾಗ್ತಾ ಉಂಟು. ಈಗ ನೋಡಿ, ನೀವು ಯಾರ್ದೇ ಹೆಸರು ಹೇಳದೆ ಕೂಡ ವಿಡಿಯೋ ಮಾಡ್ತಾ ಇದ್ದೀರಿ, ಯಾರ್ದೇ ಹೆಸರು ಹೇಳದೆ ಇಂಥವನೇ ಅಪರಾಧಿ ಎಲ್ಲಿ ಕೂಡ ಹೇಳದವರು ಎಷ್ಟೋ ಜನ ಯೂಟ್ಯೂಬರ್ಸ್ ಇದ್ದಾರೆ. ಪ್ರತಿಯೊಬ್ಬರ ಮನೆಗೆ ನೋಟಿಸ್ ಬಂದಿದೆ ಅಂತ ಹೇಳಿದ್ರೆ ನೀವು ತಿಳ್ಕೊಳ್ಳಿ, ಇದು ಒಂಥರ ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ಹೆಗಲ್ಮುಖಿ ನೋಡಿಕೊಂಡಾಗೆ ಆಗ್ಲಿಲ್ವಾ ಸರ್? ನಮಗೂ ಯಾಕೆ ನೋಟಿಸ್? ಈಗ ಜಸ್ಟ್ ನೀವು ನನಗೆ ಕಾಲ್, ನಿಮ್ಮ ಜೊತೆ ನಾನೀಗ ಮಾತಾಡ್ತಾ ಇದ್ದಾಗ್ಲೇ ನನ್ಗೆ ನೋಟಿಸ್ ಬಂತು, ಒಂದು ಬಂಡಲ್ ಬಂದಿದೆ. ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋವಾಗ್ಲೇ ಸಹಿ ಹಾಕಿ ತಕೊಂಡೆ. ಈಗ ಜಸ್ಟ್ ಏನ್ ಬಂದಿದೆ ಅದ್ ನೋಡ್ಬೇಕೀಗ ಓಪನ್ ಮಾಡಿ. ಅಂದ್ರೆ ನಾನು ಮಾತಾಡಬಾರ್ದು ಅಂತ, ಯೂಟ್ಯೂಬ್ಗಳಲ್ಲಿ ಮಾತಾಡಬಾರ್ದು ಅಂತ ಮೊದ್ಲು ಒಂದ್ಸಲ ಬಂದಿದೆ, ಒಂದು 5 kg ಅಷ್ಟು ದೊಡ್ಡ ಬಂಡಲು. ಈಗ ಜಸ್ಟ್ ನಿಮ್ಮ ಹತ್ರ ಮಾತಾಡ್ತಾ ಇರುವಾಗ ಬೆಲ್ಲ ಇತ್ತು, ನಾನು ಹೊರಗೆ ಹೋಗಿ ನೋಡುವಾಗ ನನ್ಗೆ ನೋಟಿಸ್ ಸೈನ್ ಹಾಕಿ ತಕೊಂಡೆ. ನಾವು ಎಂತ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೇವೆ ನಿಮ್ಗೆ ನಮ್ಗೆ ಎಲ್ಲರಿಗೂ ಅರ್ಥ ಆಗ್ತಾ ಇಲ್ವಾ ಇದು ಯಾರು ಮಾಡ್ತಾ ಇದ್ದಾರೆ ಅಂತ? ಪ್ರಬಲರಿಂದಲೇ ಆದದಂತ ನಮ್ಗೆ ಅರ್ಥ, ಅವರೇ ಮಾಡಿಸಿ ಕೊಡ್ತಾ ಇದ್ದಾರಲ್ಲ. ಆಗಿರುವಾಗ ನ್ಯಾಯ ಸಿಗ್ಲೇಬೇಕು. ಖಂಡಿತ, ಅಷ್ಟು ಭರವಸೆ ಇಟ್ಕೊಳ್ಳೋಣ, ನ್ಯಾಯ ಸಿಗ್ಲಿ ಅನ್ನುವಂಥದ್ದು. ಖಂಡಿತ ನ್ಯಾಯ ಸಿಕ್ಕೇ ಸಿಗ್ತದೆ. ಯಾವ ರಾಜಕೀಯ ಶಕ್ತಿ ಯಾವುದು ಕೂಡ ಇದ್ರು ಅದೆಲ್ಲವನ್ನು ಕೂಡ ಮೆಟ್ಟಿ ನಿಂತು ನಾವೆಲ್ಲರೂ ಸೇರಿಕೊಂಡು ನ್ಯಾಯ ಪಡೆಯುತ್ತೇವೆ ಅಂತ ನಾನು ಬರ್ತೇನೆ. ಜನಾದೇಶಕ್ಕಿಂತ ದೊಡ್ಡದು ಯಾವುದೇ ಇಲ್ಲ. ಇದು ಪ್ರಾಸೆಸ್ ಲೇಟ್ ಎಷ್ಟು ಆಗ್ತದೆ ಅಷ್ಟು ಜನ ಹೆಚ್ಚು ನಮ್ಮ ಜೊತೆ ಸೇರಿಕೊಳ್ತಾರೆ. ಎಷ್ಟು ಲೇಟ್ ಮಾಡ್ತಾರೆ ನೋಡಿ, ಅಷ್ಟು ಜನ ನಮ್ಮ ಜೊತೆ ಸೇರಿಕೊಳ್ತಾರೆ. ನಾವೆಲ್ಲರೂ ಒಗ್ಗಟ್ಟಾಗಿ